ಈ ಕಡೆಗೆ ಚನ್ನಪಟ್ಟಣದಲ್ಲಿ ಯೋಗೇಶ್ವರ್ಗೆ 22,248 ಮತಗಳ ಲೀಡ್. ಕಡಿಮೆ ಆಗ್ತಾನೆ ಇಲ್ಲ ಅವರು 13ನೇ ಸುತ್ತಿನಲ್ಲೂ ಕೂಡ. ಒಟ್ಟು 20 ಸುತ್ತುಗಳಿರೋದು 13ನೇ ಸುತ್ತಿನಲ್ಲೂ ಕೂಡ ಆ ಅಂತರವನ್ನ ಹಾಗೆ ಕಾಯ್ದುಕೊಂಡು ಹೋಗ್ತಾ ಇದ್ದಾರೆ. ಇನ್ನಾಗಲ್ಲ ಸರ್, ಇನ್ನು ಎವ್ರಿ ಸುತ್ತಲ್ಲಿ 3,000 ವೋಟ್ ಲೀಡ್ ಬರಬೇಕು ನಿಖಿಲ್ಗೆ, ಗೆಲ್ಲಬೇಕು ಅಂದ್ರೆ ಅದು ಸಾಧ್ಯ ಇಲ್ಲ. ಚನ್ನಪಟ್ಟಣ ಟು ಬಿ ಡಿಕ್ಲೇರ್ಡ್ ಫಾರ್ ಕಾಂಗ್ರೆಸ್, ಅಷ್ಟು ಮಾತ್ರ ನಿಜ. ಮಾರ್ಜಿನ್ ಒಂದ್ ಸ್ವಲ್ಪ ಕಡಿಮೆ, ಈಚೆ ಪಚ್ಚೆ ಆಗ್ಬೋದು ಅಷ್ಟು. ಬಟ್ ತುಂಬಾ ನ್ಯಾರೋ ಮಾರ್ಜಿನ್ ಅಂತ ಹೇಳ್ತಾ ಇದ್ರು. ಬಟ್ ಇಲ್ಲಿ ನೋಡಿದ್ರೆ ಅದು 22ಕ್ಕೆ ಬಂದು ನಿಂತ್ಕೊಳ್ತಾ ಇದೆ. ಎಕ್ಸಾಕ್ಟ್ಲಿ. ಸಿ ದಿಸ್ ಇಸ್ ವಾಟ್ ವಿಲ್ ಹ್ಯಾಪನ್. ಒಕ್ಕಲಿಗರ ಕನ್ಸಾಲಿಡೇಷನ್ 80-20 ಆಗ್ಬಿಡತ್ತೆ. ನಾನು ಗೆಲ್ತೀನಿ, ಗೆದ್ರು ಒಂದು 5,000-6,000 ಹೋಟೆಲ್ ಗೆಲ್ತೀನಿ ಅನ್ನೋ JDS ಆಸೆ ಏನಿದೆ, ಆ ಪ್ರಮಾಣದ ಒಕ್ಕಲಿಗರ ಕನ್ಸಾಲಿಡೇಷನ್ ಆಗಿಲ್ಲ ಅಂತಾಯ್ತು, ಕಾಣಿಸ್ತಾ ಇಲ್ಲ. ಗೊತ್ತಾ, ನಂಬರ್ 1. ಹೌದು. ವೆರಸ್ ಮುಸ್ಲಿಮ್ಸ್ ಯಾರನ್ನ ಕರ್ಕೊಂಬಂದು ನೀವು ಆರ ಹಾಕಿಸ್ಕೊಂಡ್ರಿ, ಟೊಪಿ ಹಾಕಿಸ್ಕೊಂಡ್ರಿ ಅವತ್ತು ಅನ್ನೋ ಕಾರಣಕ್ಕೆ ನಿಮ್ಗೆ ಅದು ಬರ್ತಿತ್ತು ಅನ್ನೋ ಭ್ರಮೆಗೆ ಹೋಗಿದ್ರೆ ಅದು ಬರಲ್ಲ ಅನ್ನೋದು ಗೊತ್ತಿರಬೇಕಿತ್ತು. ಇನ್ನು ಎರಡು ಕ್ರೂಷಿಯಲಿ ಇತರೆ ಜನಾಂಗಗಳಲ್ಲಿ ವಿಚ್ ಇಸ್ ಕುರ್ಬಾ ಆ್ಯಂಡ್ ಲಿಂಗಾಯತ್ಸು ಇದ್ದಾರೆ. OBC ಅಂತಿಲ್ಲ, ಯಾರು ದಲಿತ ಮತಗಳಲ್ಲಿ, ಶೆಡ್ಯೂಲ್ ಕಾಸ್ಟ್ ವೋಟ್ಗಳಲ್ಲಿ, ಪರಿಶಿಷ್ಟ ಜಾತಿಯ ಮತಗಳಲ್ಲಿ ಇವ್ರಿಗೆ ಪೆನಿಟ್ರೇಟ್ ಮಾಡಿ ಅದನ್ನು ಕಿತ್ಕೊಂಬರಕ್ಕಾಗೇ ಇಲ್ಲ ಇವ್ರ ಕೈಯಲ್ಲಿ ಇವ್ರಿಗೆ. ಹಾಗಾಗಿ ನಿಮಗೆ ಮಾರ್ಜಿನ್ ಈ ರೀತಿ ಕೂತಿದೆ. ಇದ್ರ ಲೆಕ್ಕಾಚಾರ ಇವ್ರಿಗೆ ಸಿಕ್ಕಿಲ್ಲ. ಲೈಕ್ ಕಾಂಗ್ರೆಸ್ಸಿಗೆ ಮಹಾರಾಷ್ಟ್ರದಲ್ಲಿ ಲೆಕ್ಕಾಚಾರ ಸಿಗದೆ ಇರೋಂಗೆ ಅಲ್ಲಿಗೆ ಅವ್ರಿಗೆ ಲೆಕ್ಕ ಸಿಕ್ಕಿಲ್ಲ, ಅವ್ರಿಗೆ ಅಲ್ಲಿ ಲೆಕ್ಕಾಚಾರ ಸಿಕ್ಕಿಲ್ಲ. ಬಟ್ ಜಮೀರ್ ಅವ್ರು ಏನು ಅನ್ಕೊಂಡ್ಬಿಟ್ರು, ಕಾಂಗ್ರೆಸ್ನಲ್ಲಿ ಫಾರ್ ಎಕ್ಸಾಂಪಲ್ ಮೈನಾರಿಟಿ ವೋಟ್ಸ್ ಕಾಂಗ್ರೆಸ್ ಹೆಸರಿನಲ್ಲಿ ಎಲ್ಲಿ ಬೇಕಾದ್ರೂ ನಮ್ಗೆ ಬಂದೇ ಬರುತ್ತೆ ನಿಜ ಕೂಡ. ಶಿವಸೇನೆಯ ಉದ್ಧವ್ ಠಾಕ್ರೆ ಇರೋದ್ರಿಂದ ಹಿಂದೂ ಮತಗಳು ಹಂಗೆ ಶಿಫ್ಟ್ ಆಗ್ಬಿಡುತ್ತೆ ನಮಗೆ ಅಂತ. ನೋ, ಇಟ್ ವಿಲ್ ನಾಟ್ ಟ್ರಾನ್ಸ್ಫರ್ ಲೈಕ್ ದಟ್. ಶಿವಸೇನೆಗೆ ಜನ ನಿಂತ್ಕೊಂಡಿದ್ದೆ ಹಿಂದುತ್ವದ ವಿಚಾರ. ಹಂಗಾಗಿ ಶಿವಸೇನೆಗೆ ಹಾಕೋ ಮತ ಕಾಂಗ್ರೆಸ್ಗೆ ಬರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋದು ಕಷ್ಟ ಅಲ್ಲಿ. ಹಾಗೆ ಪರಿಣಾಮ ಏನಾಗುತ್ತೆ, ಅಲ್ಲೆಂಗೆ ಕಾಂಗ್ರೆಸ್ಸಿಗೆ ತಳಬುಡ ಅರ್ಥ ಆಗಿಲ್ವೋ ಮಹಾರಾಷ್ಟ್ರದ ಲೆಕ್ಕಾಚಾರ, ಇಲ್ಲೂ JDSಗೆ ಚನ್ನಪಟ್ಟಣದ ಲೆಕ್ಕಾಚಾರ ತಳಬುಡ ಅರ್ಥ ಆಗಿಲ್ಲ. ಹಂಗಾರೆ ಬಟ್ ಜಮೀರ್ ಅವ್ರು ಹೇಳಿದ ಏನೋ ವರ್ಕೌಟ್ ಆದಂಗೆ ಕಾಣಿಸ್ತಾ ಇಲ್ಲ ಸರ್. ಆಗಿರ್ಬೋದು, ಆಗದೆ ಇರಲೂಬಹುದು. ದಿ ಕ್ವಶನ್ ಆಫ್ ಜಮೀರ್ ಟಾಕಿಂಗು ನನಗೆ, ಬೇರೆಯವ್ರಿಗೆ ಯಾರಿಗೆ ಏನು ಬೇಕಾದ್ರೂ ಇದ್ಕೋಬೋದು ಮತಗಳ ವಿಚಾರದಲ್ಲಿ, ನನಗದು ಮತಗಳಿಗೂ ಆ ಮಾತುಗಳಿಗೂ ಭಾವನೆಗಳು ನನ್ನ ಪ್ರಕಾರ ನನಗೆ ಸಂಬಂಧ ಇಲ್ಲ. ಯು ಹ್ಯಾವ್ ನೋ ಬಿಸ್ನೆಸ್. ಇಫ್ ಯು ಹ್ಯಾವ್ ಗಟ್ಸ್ ದೆನ್ ಯೂಸ್ ಇಟ್ ಅಗೇನ್ ನೋಡ್ತೀನಿ. ಹಂಗಾರೆ ಮತಗಳೇ ಸಿಗತ್ತೆ, ಅದರಿಂದ ನಾನು ಈ ಪದಗಳನ್ನು ಬಳಸಿದ್ರೆ ಅದರಿಂದ ಮತವನ್ನು ಸಂಪಾದನೆ ಮಾಡ್ತೀನಿ ಅನ್ನೋ ಧೈರ್ಯಕ್ಕೆ ಬರೋದಾದ್ರೆ ಯೂಸ್ ಇಟ್ ಅಗೇನ್ ನೋಡೇ ಬಿಡೋಣ. ಅಂದರೆ ಅವ್ರ ಮೇಲೆ ಅಲ್ಲ, ಯಾರ ಮೇಲಾದರೂ ಆಗಲಿ ನೋಡೋಣ. ಈ ಅಡಾಸಿಟಿ ಏನಿದೆ ಬಣ್ಣ ಮತ್ತು ಜಾತಿ ವಿಚಾರದಲ್ಲಿ ಯಾವ್ದಾದ್ರು ಲೀಡರ್ಗೆ ಬಂದರೆ ಅವನು ಈಸ್ ಅ ಡಿಕ್ಟೇಟರ್. ಅವನು ಹಾಗಾಗಿ ಅದನ್ನು ಅಪೋಸ್ ಮಾಡಬೇಕು. ಓಟಿನ ಪ್ರಶ್ನೆ ಬೇರೆ, ದಟ್ ಈಸ್ ಲೆಫ್ಟ್ ಟು ದ ಪೀಪಲ್, ಅದು ಜನಕ್ಕೆ ಬಿಟ್ಟಿದ್ದು. ಹಾಗಾಗಿ ಅದು ಇಂಪ್ಯಾಕ್ಟ್ ಆಯ್ತಾ ಇಲ್ವ, ನೋ, ಐ ವಿಲ್ ನಾಟ್ ಆನ್ಸರ್ ದಟ್ ಕ್ವೆಶ್ಚನ್. ಐ ಆಮ್ ನಾಟ್ ಬಾದರ್ಡ್. ಅದು ಇಂಪ್ಯಾಕ್ಟ್ ಆಗಿದೆಯೋ ಬಿಟ್ಟಿದೆಯೋ ನಂಗೆ ಸಂಬಂಧ ಇಲ್ಲ. ನನಗೆ ಇಂಪ್ಯಾಕ್ಟ್ ಆಗಬೇಕಾಗಿದ್ದು ಸೋಷಿಯಲಿ ನಡವಳಿಕೆ ಏನು ಅನ್ನೋದು. ಚುನಾವಣೆಯನ್ನು ಹೇಗೆ ಬೇಕಾದರೂ ಗೆಲ್ತೀನಿ ಅಂತಂದಾಗ ಈ ರೀತಿ ಗೆಲ್ಲುವವರನ್ನ ಯಾವ ರೀತಿ ಟ್ರೀಟ್ ಮಾಡಬೇಕು ಅನ್ನೋದಷ್ಟೇ ಕ್ವಶನ್. ಬಟ್ ವಕ್ಫ್ ವಿಚಾರನೂ ಕೂಡ ಯಾವುದು ಬೆನಿಫಿಟ್ ತಂದು ಕೊಟ್ಟಂಗಿಲ್ಲ ಸರ್ ಬಿಜೆಪಿ ಅವರಿಗೆ. ವಕ್ಫ್ ವಿಚಾರ ಬೆನಿಫಿಟ್ ಆಗಲಿಕ್ಕೆ ನನ್ನ ಪ್ರಕಾರದಲ್ಲಿ ಇನ್ನೂ ಸ್ವಲ್ಪ ಟೈಮ್ ತಗೋಬೇಕದು. ಅದನ್ನ ಲಾರ್ಜ್ ಪಾರ್ಟ್ಸ್ ಅಲ್ಲಿ ಏನಾಗುತ್ತೆ, ವಕ್ಫಿನ ಪ್ರಾಪರ್ಟಿಗಳು ಈ ರಾಜ್ಯದಲ್ಲಿ 100 ಜನ ಇದ್ರೆ 89 ಜನಕ್ಕೆ ಅಫೆಕ್ಟ್ ಆಗಿರಲ್ಲ, 10 ಜನಕ್ಕೆ ಆಗಿರುತ್ತೆ. 10 ಜನರ ಸಮಸ್ಯೆಯನ್ನ ಸಾಮಾಜಿಕ ದೃಷ್ಟಿಕೋನದ ಸಮಸ್ಯೆಯಾಗಿ ಪರಿವರ್ತನೆ ಮಾಡಲಿಕ್ಕೆ ಕೆಲಸ ಮಾಡಬೇಕು ಯಾರು ಒಬ್ರು. ಪುಕ್ಕಟೆ ಆಗಲ್ಲ ಅದು, ಅದಿನ್ನೂ ಅಂಡರ್ಗ್ರೌಂಡ್ ಕರೆಂಟ್ ಅಲ್ಲಿ ಪುಕ್ಕಟೆ ಆಗಲ್ಲ ಅದು. ಇಟ್ ಟೇಕ್ಸ್ ಟೈಮ್, ದೇ ಹ್ಯಾವ್ ಟು ವರ್ಕ್ ಫಾರ್ ಇಟ್. ಅದಕ್ಕೆ ಬಟ್ ವರ್ಕ್ ಆಗತ್ತೆ ಅನ್ಕೊಂಡಿದ್ದೀನಿ, ನಂಗೆ ಗೊತ್ತಿಲ್ಲ ಅದು ಏನಾಗುತ್ತೋ ಏನೋ. ಸೊ ಲೆಟ್ಸ್ ಸಿ. ಚನ್ನಪಟ್ಟಣದಲ್ಲಿ ಯೋಗೇಶ್ವರ ಕ್ಯಾಂಡಿಡೇಚರು ಆ್ಯಡ್ ಆಗ ಬಂದಂತಹ ಕಾಂಗ್ರೆಸ್ಸಿನ ಸರ್ವ ರೀತಿಯ ಬಲ ಮತ್ತು ಮುಸ್ಲಿಮರ ಕನ್ಸಾಲಿಡೇಷನ್ ಹ್ಯಾಸ್ ಕ್ಲಿಯರ್ಲಿ ಡನ್ ಇಟ್ಸ್ ಜಾಬ್. ಅದು ಅಲ್ಲಿ ಬಟ್ 2,000 ರೂಪಾಯಿ ಕೊಟ್ಟರು ವಿಚಾರಕ್ಕೆ ಬಹಳ ಚರ್ಚೆ ಬರ್ತಾ ಇತ್ತು ಸರ್. ಹೆಣ್ಮಕ್ಳಿಗೆಲ್ಲ 2,000 ರೂಪಾಯಿ ಹಾಕ್ಬಿಟ್ಟಿದ್ದಾರೆ ಇರ್ಬೋದು. ಅದನ್ನ ಇವಾಗಲೇ ಹೇಳ್ದಂಗೆ ನಾವು ಅವತ್ತು ಹೇಳಿದ್ವಿ, ಅದನ್ನ ಎಲೆಕ್ಷನ್ ಕಮಿಷನ್ಗೆ ಅವ್ರು ಮಾತಾಡ್ಕೋಬೇಕಾಗಿತ್ತು, ಕೇಳಬೇಕಾಗಿತ್ತು, ಅದು ಅವ್ರ ಇಷ್ಟ. ಏನ್ಯಾವ ಈ ಸೋಲನ್ನು ಸವಾಲಾಗಿ ಸ್ವೀಕರಿಸ್ತೀವಿ ಅಂತ ಅವರು ಬಂಗಾರು ಹನುಮಂತು ಇರಬೇಕು ಅದನ್ನು ಹೇಳಿದ್ದಿದ್ದು. ಕಾಂಗ್ರೆಸ್ ಧರ್ಮ ಡ್ಯಾಶ್ 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 ಎಲ್ಲ ಹೇಳಿದ್ದಾರೆ. ದಟ್ಸ್ ಆಲ್ ರೈಟ್. ಅದು ಅವರ ಇದು